ಅಬಕಾರಿ ಇಲಾಖೆಯ ಡಿಸಿ ಅಧಿಕಾರಿಯೊಬ್ಬ ರೆಡ್ ಹ್ಯಾಂಡ್ ಆಗಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಾ ಇದೆ. ಇದು ಅಬಕಾರಿ ಇಲಾಖೆನ ಅಥವಾ ಲಂಚದ ಇಲಾಖೆನ? ಯಾವಾಗಲೂ ಲಂಚದ ಮದದಲ್ಲೇ ತೇಲಾಡ್ತಾ ಇರ್ತಾರೆ ಈ ಇಲಾಖೆ ಅಧಿಕಾರಿಗಳು. ಇದು ಲಂಚದ ಇಲಾಖೆನ ಅನ್ನೋ ಪ್ರಶ್ನೆಗಳು ಎದ್ದಿದ್ದಾವೆ. ಯಾವಾಗಲೂ ಲಂಚದ ಮತ್ತಲ್ಲೇ ಇರ್ತಾರೆ ಈ ಅಧಿಕಾರಿಗಳು. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ, ಅವ್ಯಾಹತವಾಗಿ ನಡೆಯುತ್ತಿದೆ CL7 ಲೈಸೆನ್ಸ್ ಲಂಚ. ಅಬಕಾರಿ ಇಲಾಖೆಯ ಕರ್ಮಕಾಂಡ ಬಿಚ್ಚಿಟ್ಟ ಲೋಕಾಯುಕ್ತ ಅಧಿಕಾರಿಗಳು. ಮಠ ಮಧ್ಯಾಹ್ನ ಅಬಕಾರಿ ಕೋರ್ಟ್ಗೆ ಲಗ್ಗೆ ಇಟ್ಟ ಲೋಕಾಯುಕ್ತ. ಅಬಕಾರಿ ಕಚೇರಿಯಲ್ಲಿ ನಡೀತಿತ್ತು ಲಕ್ಷ ಡೀಲಿಂಗ್ ಆಟ. ಇದು ಅಬಕಾರಿ ಇಲಾಖೆನ ಅಥವಾ ಲಂಚದ ಇಲಾಖೆನ? ಯಾವಾಗಲೂ ಲಂಚದ ಮತ್ತಲ್ಲೇ ಇರ್ತಾರೆ ಅಧಿಕಾರಿಗಳು. ಈ ಇಲಾಖೆಯಲ್ಲಿ ಲಂಚ ಪಡೆಯೋದು ಅಂದ್ರೆ ಕಾಮನ್ನು. ಲೈಸೆನ್ಸ್ ಕೊಡೋದಕ್ಕೆ ಲಂಚ, ಲೈಸೆನ್ಸ್ ಅನ್ನ ರಿನಿವಲ್ ಮಾಡಿಸೋದಕ್ಕೆ ಲಂಚ. ಅಣ್ಣ 10:30ವರೆಗೂ ನನ್ನ ಬಾರ್ ಓಪನ್ ಮಾಡಬಹುದು ಅಂತ ಹೇಳೋದಕ್ಕೊಂದಷ್ಟು ಲಂಚ. ಪ್ರತಿಯೊಂದಕ್ಕೂ ಲಂಚ ಪಡೆಯುವ ಒಂದು ಇಲಾಖೆ ಇದ್ದರೆ ಅದು ಅಬಕಾರಿ ಇಲಾಖೆ ಮಾತ್ರ. ಎಲ್ಲರೂ ಅಲ್ಲ, ಒಂದಷ್ಟು ಲಂಚ ಬಾಕ ಅಧಿಕಾರಿಗಳು. ಈಗೊಬ್ಬ ಅಧಿಕಾರಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ. ಆ ಸ್ಟೋರಿಗೆ ಬರ್ತೀವಿ. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ CL7 ಲೈಸೆನ್ಸ್ ದಂಧೆ. ಅಬಕಾರಿ ಇಲಾಖೆ ಕರ್ಮಕಾಂಡ ಬಿಚ್ಚಿಟ್ಟ ಲೋಕಾಯುಕ್ತ ಅಧಿಕಾರಿಗಳು. ನೋಡಿ, ಒಂದೊಂದು ಕೆಟಗರಿ ಇರ್ತಾವೆ. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಯಾವ ತರಹದ ಲೈಸೆನ್ಸು, ಇನ್ನು ಸಣ್ಣ ಪುಟ್ಟ ಲಿಕ್ಕರ್ ವ್ಯಾಪಾರಿಗಳಿಗೆ ಯಾವ ತರಹದ ಲೈಸೆನ್ಸು, ಅವರ ಲೈಸೆನ್ಸಿಗೆ ಅನುಗುಣವಾಗಿ ಒಂದಷ್ಟು ನಿಯಮಗಳಿರ್ತಾವೆ. ಅದನ್ನು ಫಾಲೋ ಮಾಡಬೇಕು, ಅನುಸರಿಸಬೇಕು. ಅವರು ಕುಡುಕರು ಎಂಡ ಕುಡಿಯೋದು ಅಧಿಕಾರಿಗಳಲ್ಲ. ಮಠ ಮಧ್ಯಾಹ್ನವೇ ನೀವು ಲಂಚದ ವ್ಯಾಮೋಹದ ಬಲೆಯಲ್ಲಿ ಒದಾಡ್ತಾ ಇದ್ದೀರಿ ಅನ್ನೋದಾದ್ರೆ ನಿಮ್ಮ ಇಲಾಖೆ ಎಷ್ಟು ಕೆಟ್ಟ ಕೆರ ಹಿಡಿದು ಹೋಗಿದೆ. ಅಬಕಾರಿ ಕಚೇರಿಯಲ್ಲಿ ನಡೀತಿತ್ತಂತೆ ಲಕ್ಷ ಡೀಲಿಂಗ್ ಆಟ. ಸೊ ಉಚಿತ ಅಥವಾ ಖಚಿತ ಮಾಹಿತಿ ಆಧಾರದ ಮೇರೆಗೆ ಅಬಕಾರಿ DC ಲಾಕ್ ಆಗಿದ್ದಾರೆ. ಅವರು ಲಂಚ ಪಡೀತಿದ್ರು ಅನ್ನೋ ಖಚಿತ ಮಾಹಿತಿಯನ್ನು ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. 25 ಲಕ್ಷ ಲಂಚ ಪಡೆಯುವ ಹೊತ್ತಲ್ಲೇ ಲೋಕಾಯುಕ್ತರು ಬಂದು ನಿಂತ್ಕೊಂಡಿದ್ದಾರೆ. ಇವನು ಲಂಚ ತಗತ್ತಿದ್ದ. ಹಿಂದಕ್ಕೆ ತಿರುಗಿ ನೋಡಿದಾಗ ಸಿಂಹ ಸ್ವಪ್ನದಂತೆ ನಿಂತ್ಕೊಂಡಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಮಠ ಮಧ್ಯಾಹ್ನನೇ ನೆತ್ತಿಯಿಂದ ಬೆವರನ್ನ ಒರೆಸ್ಕೊಂಡಂತೆ, ಅಂದ್ರೆ ಬೆವ್ತು ಹೋದ ಅಂತ. CL7 ಲೈಸೆನ್ಸ್ ದಂಧೆ ಮೈಸೂರು ರಸ್ತೆ ಬ್ಯಾಟರಾಯನಪುರದಲ್ಲಿರುವಂತಹ ಅಬಕಾರಿ DC ಕಚೇರಿ. ಅದು BUD 8 ಅಬಕಾರಿ ಆಯುಕ್ತ ಆಗಿರುವಂತಹ ಜಗದೀಶ್ ನಾಯಕ್, ಉಪ ಆಯುಕ್ತ, ಒಬ್ಬ ಕಮಿಷನರ್ಗೆ ಸಮಾನ. ಜಗದೀಶ್ ನಾಯಕ್ ಕಚೇರಿಗೆ ನುಗ್ಗಿ ಅಕ್ರಮ ಹಣ ಪತ್ತೆ ಮಾಡಿದ ಲೋಕಾಯುಕ್ತರು. ಖಚಿತ ಮಾಹಿತಿ ಆಧರಿಸಿ ಆತ ಎಲ್ಲಿ ತಗತ್ತಿದ್ದ ಅನ್ನುವಂತಹದ್ದು ಮಾಹಿತಿ ಸಿಗುತ್ತೆ. ಅದನ್ನು ಆಧರಿಸಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದಾಗ ಅಲ್ಲಿ ತಗಲಾಕಂಡ ಲಂಚ ಪಡೀತಿದ್ದಂತೆ. ಆ ಲಂಚವನ್ನ ಎಷ್ಟು ನಾಚಿಗೆ ಕೆಟ್ಟು ಪಡೀತಿದ್ದ ಅನ್ನೋದಾದ್ರೆ ನಿಜಕ್ಕೂ ಈ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಇವರನ್ನ ನಿಯಂತ್ರಣ ಮಾಡೋದಕ್ಕಲ್ಲೊಬ್ಬ ಹೈ ಅಥಾರಿಟಿ ಇಲ್ಲ. ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿ ಯಾರು ಕೊಟ್ಟರು ಅನ್ನೋದಕ್ಕಿಂತಲೂ ಕೂಡ ಖಚಿತ ಮಾಹಿತಿ ಅವರು ಪಡ್ಕೊಂಡಿದ್ದಾರೆ. 25 ಲಕ್ಷ ರೂಪಾಯಿ ಲಂಚ ಪಡೀತಿದ್ದಂತೀತ. ಒಬ್ಬ ಗೌರ್ಮೆಂಟ್ ಸರ್ವೆಂಟು, ಗೌರ್ಮೆಂಟ್ ಅಫಿಷಿಯಲ್ಲು. ಅಬಕಾರಿ ಇಲಾಖೆಯಲ್ಲೇನು ಪುಕ್ಸಟೆ ಬಂದು ಇವ್ರು ಕೆಲಸ ಮಾಡೋದಿಲ್ಲ. ತಿಂಗಳಿಗೆ ಇವರಿಗೆ ಸಂಬಳ ಕೊಡು ಸರ್ಕಾರ. ಅಬಕಾರಿ ಇಲಾಖೆ ಇವರಿಗೆ ಸಂಬಳ ಕೊಡುತ್ತೆ. ಆ ಸಂಬಳ ಸಾಕಾಗೋದಿಲ್ಲ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ. ಹಾಗಾಗಿ ಬರೀ ಹೆಂಡತಿ ಮಕ್ಕಳನ್ನ ಸಾಕುವುದಾಗಿದ್ದರೆ ಸರ್ಕಾರಿ ಸಂಬಳ ಸಾಕಾಗುತ್ತೆ. ಇಲ್ಲಿ ಕೇವಲ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕಲ್ಲ, ಅದು ಯಾವ ಹೊಲದಲ್ಲಿ ಏನೇನು ಕೃಷಿ ಮಾಡ್ಕೊಂಡಿದ್ನೋ ಅವ್ರನ್ನೆಲ್ಲ ಸಾಕಬೇಕಾಗಿತ್ತೋ ಏನೋ ಇವನಿಗೆ. ಲಂಚ ಪಡೆಯುವ ಮಾರ್ಗವನ್ನು ಹಿಡಿದಿದ್ದ. ಹಾಗಾದ್ರೆ ಈ ಪ್ರಕರಣದಲ್ಲಿ ಲಂಚ ಪಡೆಯುವಾಗ ಏನೇನಾಯಿತು, ಜೊತೆಗೆ ಈ ಪ್ರಕರಣದಲ್ಲಿ ಅತಿ ಮುಖ್ಯವಾಗಿ ರೆಡ್ ಹ್ಯಾಂಡ್ ಆಗಿ ತಗಲಾಕಿಕೊಂಡಿದ್ದಾನೆ BUD 8 DCಯ ಮೇಲೆ ಸಾಲು ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಒಂದೆರಡಲ್ಲ. ಮದ್ಯದಂಗಡಿ ಮಾಲೀಕರ ಬಳಿ ಭಾರೀ ಹಣ ವಸೂಲಿ ಮಾಡುತ್ತಿದ್ದ ಜಗದೀಶ್ ನಾಯಕ್ 2 ವರ್ಷದಿಂದ BUD 8 ವ್ಯಾಪ್ತಿಯಲ್ಲಿ ಲಂಚ ಪಡೆದು ಬಾರ್ ಅಂಡ್ ಲೈಸೆನ್ಸ್ ಕೊಡ್ತಿದ್ದಂತೆ.
ಎಣ್ಣೆ ಲೈಸೆನ್ಸಿಗೆ ಕೋಟಿ ಕೋಟಿ ಹಣ ಡಿಮ್ಯಾಂಡ್ ಮಾಡ್ತಾ ಇದ್ದ ಜಗದೀಶ ಈಗ ದುರ್ಮುಹೂರ್ತದಲ್ಲಿ ತಗಲಾಕಂಡ. ಇನ್ಸ್ಪೆಕ್ಟರ್ಗಳ ಮೂಲಕ ಭಾರಿ ಹಣ ಕಲೆಕ್ಟ್ ಮಾಡ್ತಾ ಇದ್ದ ಆರೋಪ ಇದೆ. ಈತ ಲಂಚದ ಎಕ್ಸ್ಪರ್ಟ್. ಈತ ಹೆಂಗೆ ತಗಬೇಕು, ಯಾವ ಲೊಕೇಶನಿಗೆ ಹೋಗಬೇಕು, ಎಷ್ಟೊತ್ತಿಗೆ ಹೋಗಬೇಕು, ಇನ್ನು ಲಂಚ ಕೊಡೋರನ್ನ ಹೆಂಗೆ ಟ್ರೇಸ್ ಮಾಡಬೇಕು ಮತ್ತು ಹೆಂಗೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಕನ್ವಿನ್ಸ್ ಮಾಡಿ ಹೆಂಗೆ ಅವ್ರ ಜೊತೆ ಕನ್ವಿನ್ಸ್ ತಗೋಬೇಕು ಎಲ್ಲವೂ ಗೊತ್ತಿತ್ತು ಈತನಿಗೆ. ಲಂಚ ಪಡೆಯುವ ಎಕ್ಸ್ಪರ್ಟ್ ಅಂತಾನೆ ಖ್ಯಾತಿಯಾಗಿದ್ದಂತೆ. ಅಂದರೆ ಕಾರಣ ಆತನ ಮೇಲೆ ಸಾಕಷ್ಟು ಕರಪ್ಟ್ ಆರೋಪಗಳಿತ್ತು. ಮದ್ಯದಂಗಡಿಯ ಮಾಲೀಕರ ಬಳಿ ಭಾರಿ ಹಣ ಡಿಮ್ಯಾಂಡ್ ಮಾಡ್ತಾರೆ. ಈ ಮದ್ಯದಂಗಡಿಯವರು ಹೆಂಗೆ ಅಂದರೆ ಈ ಅಧಿಕಾರಿಗಳ ಜೊತೆ ಅವರು ಹೊಂದಾಣಿಕೆಯಿಂದಿರಬೇಕು. ಇಲ್ದಿದ್ರೆ ಇವರು ನಾಳೆ ದಿನ ಬಂದು ಗಾಡಿ ನಿಲ್ಲಿಸ್ತಾರೆ. ಗಂಟೆ 10 ಕಾಲ ಆಯಿತು, ನಿನ್ನ ಬಾರಿನ ಹೊರಗಡೆ ಲೈಟೇ ಆಫ್ ಆಗಿಲ್ಲ, ಈ ಥರದ್ದು ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಎಣ್ಣೆ ಅಂಗಡಿಗೆ ಬರೋದೇ 10 ಕಾಲಿಗೆ ಜನ. ಈ ಒಂದೊಂದು ಕ್ಯಾಟಗರಿಯ ಲೈಸೆನ್ಸ್ಗಳಿರ್ತವೆ, ಆ ಲೈಸೆನ್ಸಿಗೆ ಆಧರಿಸಿ ನಿಯಮಗಳಿರ್ತವೆ. ಒಂದು ವೇಳೆ ಇವರು ಲಂಚ ಕೊಡದೇ ಇದ್ರೆ ಇವ್ರನ್ನ ಟಾರ್ಚರ್ ಮಾಡೋದು. ಮದ್ಯದಂಗಡಿಯ ಲೈಸೆನ್ಸಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ತಾ ಇರ್ತಾರೆ. ಅವರಿಗೆ ವ್ಯಾಪಾರ ಆಗಬೇಕು ಅಂದರೆ ರಾತ್ರಿ ಹೊತ್ತು ಬಂದು ಇವರು ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾರಲ್ಲ, ಬಂದ್ ಮಾಡ್ಬೇಕು, ಶಟರ್ ಕ್ಲೋಸ್ ಮಾಡು, ಇದು ನಾಗರಿಕ ಸಮಾಜ ಬದುಕುವ ಜಾಗ, ಇದು ಇಲ್ಲಿ ನೀನು ಇಷ್ಟೊತ್ತಿಗೆ ಓಪನ್ ಮಾಡಬಾರ್ದು, ಈ ಥರದ್ದೆಲ್ಲ ಪುರಾಣ ಕಥೆಗಳನ್ನೆಲ್ಲ ಶುರು ಮಾಡ್ತಾರೆ. ಸೊ ನೋಡಿ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿರ್ತಕ್ಕಂಥ ಅಧಿಕಾರಿಗಳನ್ನ ಎಳಕೊಂಡು ಹೋಗ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. 25 ಲಕ್ಷ ರೂಪಾಯಿ ಲಂಚ ಪಡೆದುಕೊಂಡು ನಿರ್ಲಜ್ಜನಾಗಿ ನಾಚಿಕೆಗೆಟ್ಟು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಏನು ಲೈಸೆನ್ಸು ಕೊಡೋದಕ್ಕೆ ಒಂದಷ್ಟು ನಿಯಮಗಳಿದೆ. ಆ ನಿಯಮಗಳನ್ನು ಸಡಿಲಗೊಳಿಸಿ ಲಂಚ ಕೊಡೋದಾದ್ರೆ ಸಡಿಲಗೊಳಿಸ್ತಾನೆ, ಇಲ್ದಿದ್ರೆ ಕಠಿಣ ನಿಯಮಗಳನ್ನು ಅನುಸರಿಸಬೇಕು ಅಂಥೇಳಿ ಮೆಂಟಲಿ ಟಾರ್ಚರ್ ಕೊಡೋದು. ಇನ್ನು ಕೆಲ ಬಾರ್ ಮಾಲೀಕರು ಏನು ಮಾಡ್ತಾರೆ, ಭಯಗೊಂಡು ಹಣ ಕೊಡ್ತಾರೆ. ಸಂತೆಗೆ ಹೋಗಿ ಈರುಳ್ಳಿ ತಂದವ್ನು ನೋಡಿ, ಅವ್ನು ದುಡ್ಡನ್ನ ಬ್ಯಾಗಿಗೆ ಹಾಕ್ಕೊಂಡು. ಆತನನ್ನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ, ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ರೆಡ್ ಹ್ಯಾಂಡ್ ಆಗಿ ಹಿಡಿದು ಎಳೆದೊಯ್ಯುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಫ್ರೀಡಮ್ ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.